ನೋಡಿ ಫ್ರೆಂಡ್ಸ್, ಇದು 13ನೇ ತಾರೀಕಿನ ಹುಬ್ಬಳ್ಳಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಅಂಕಪಟ್ಟಿಯ ವಿವರ ಆಗಿದೆ. ಟೋಟಲ್ ನೋಡುವುದಾದರೆ ಇಲ್ಲಿ 120 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ 45ರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ. 46ವರೆ, 46, 47ವರೆ, 45, 43ವರೆ. ಇಲ್ಲಿ ಒಬ್ಬರಿಗೆ 50ಕ್ಕೆ 50 ಬಂದಿದೆ. 45ವರೆ, 47, 46, 48, 47, 46, 44, 45ವರೆ, 49ವರೆ, 46, 46, 47ವರೆ, 49. ನೋಡಿ, ಇಲ್ಲಿ ಒಬ್ಬರಿಗೆ 49 ಕೂಡ ಬಂದಿದೆ. 46, 46, 48, 47, 46ವರೆ, 45ವರೆ, 46. ಸೊ ಫ್ರೆಂಡ್ಸ್, ನೀವು ಕೂಡ ನೋಡಿದ್ದೀರಿ, ಇಲ್ಲಿ ಒಬ್ಬರಿಗೆ 50ಕ್ಕೆ 50 ಬಂದಿದೆ. ಅದೇ ರೀತಿ ಒಬ್ಬರಿಗೆ 49, ಆಮೇಲೆ 48ವರೆ, 48, 47 ಈ ರೀತಿಯಾಗಿ ಸ್ಕೋರ್ ಬಂದಿದೆ. ಬಟ್ 45ರ ಮೇಲೆ ಒಂದು ಕಡಿಮೆ, ಒಂದು 15 ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಈಗ 14ನೇ ತಾರೀಕಿನ ಅಂಕಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇದು 14ನೇ ತಾರೀಕಿನ ಒಂದು ಅಂಕಪಟ್ಟಿಯ ವಿವರ ಆಗಿದೆ. ಟೋಟಲ್ ನೋಡುವುದಾದರೆ ಇಲ್ಲಿ 124 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೀವು ಕೂಡ ನೋಡಿದ್ದೀರಿ, ದಿನಕ್ಕೆ ತುಂಬ ಅಭ್ಯರ್ಥಿಗಳು 120ರ ಮೇಲೆ ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡುತ್ತಾ ಇದ್ದಾರೆ. ನೋಡುವ ಇಲ್ಲಿ ಎಷ್ಟು ಜನರಿಗೆ 45ರ ಮೇಲೆ ಸ್ಕೋರ್ ಬಂದಿದೆ, 50ಕ್ಕೆ 50 ಎಷ್ಟು ಅಭ್ಯರ್ಥಿಗಳು ಮಾಡಿದ್ದಾರೆ ಅಂತ. 46ವರೆ, 47, 47ವರೆ, 47ವರೆ, 47, 46, 46, 47, 47, 49 ಇಲ್ಲಿ ಒಬ್ಬರಿಗೆ ಬಂದಿದೆ. ಸೊ ಇನ್ನೊಬ್ಬರಿಗೂ ಕೂಡ ಇಲ್ಲಿ 49, 45ವರೆ, 47, 45, 46ವರೆ. ಇಲ್ಲಿ ನೋಡಿ, ಒಬ್ಬರಿಗೆ 50, ಇನ್ನೊಬ್ಬರಿಗೂ ಕೂಡ ಇಲ್ಲಿ 50, ಇಬ್ಬರಿಗೆ 50. ಇಲ್ಲಿ ನೋಡಿ, ಇನ್ನೊಬ್ಬರಿಗೂ ಕೂಡ 49, ಇಲ್ಲಿ 49, ಇನ್ನೊಬ್ಬರಿಗೂ ಕೂಡ 4 ಜನ ಆದರೂ 49, 46ವರೆ, 46. ಸೊ ಫ್ರೆಂಡ್ಸ್, 4 ಜನ ಇಲ್ಲಿ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ. ನೋಡಿ, 49 ಬಂದಿದೆ 4 ಜನರಿಗೆ. ಅದೇ ರೀತಿ ಇಬ್ಬರಿಗೆ 50ಕ್ಕೆ 50 ಬಂದಿದೆ. ಬಟ್ 45ರ ಮೇಲೆ ತುಂಬ ಕಡಿಮೆ ಅಭ್ಯರ್ಥಿಗಳು ಮಾಡಿದ್ದಾರೆ ಸ್ಕೋರ್. ಬಟ್ ಇಲ್ಲಿ ಒಂದು 5-6 ಜನ ಒಳ್ಳೆಯ ಗುಡ್ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಈಗ ನೆಕ್ಸ್ಟ್ 15ನೇ ತಾರೀಕಿನ ಒಂದು ಅಂಕಪಟ್ಟಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು 15ನೇ ತಾರೀಕಿನ ಒಂದು ಅಂಕಪಟ್ಟಿಯ ವಿವರ ಆಗಿದೆ. ಟೋಟಲ್ ನೋಡುವುದಾದರೆ 125 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಸೊ ನೀವು ಕೂಡ ನೋಡಿದ್ದೀರಿ, ಹೆಚ್ಚು ಅಭ್ಯರ್ಥಿಗಳು ಇಲ್ಲಿ ಒಂದು ಚಾಲನಾ ಪರೀಕ್ಷೆ ದಿನಕ್ಕೆ 120, 24, 125 ಈ ರೀತಿಯಾಗಿ ದಿನಕ್ಕೆ ಚಾಲನಾ ವೃತ್ತಿ ಪರೀಕ್ಷೆ ನೀಡುತ್ತಾ ಇದ್ದಾರೆ. ವೆರಿ ಸ್ಪೀಡಾಗಿ ನಡೆಯುತ್ತಾ ಇದೆ ಫ್ರೆಂಡ್ಸ್. ಸೊ ಇಲ್ಲಿ ಕೂಡ 15ನೇ ತಾರೀಕಿಗೆ 125 ಅಭ್ಯರ್ಥಿಗಳು, ಐ ಥಿಂಕ್ ಯಾರಿಗೂ ಕೂಡ ಆಬ್ಸೆಂಟ್ ಆಗಿಲ್ಲ. ಎಲ್ಲರೂ ಕೂಡ 125 ಅಭ್ಯರ್ಥಿಗಳು ಕೂಡ ಅಟೆಂಡ್ ಆಗಿದ್ದಾರೆ. ಸೊ ನೋಡುವ ಯಾರಿಗೆ ಎಷ್ಟು ಅಂಕ ಬಂದಿದೆ, ಹೈಯೆಸ್ಟ್ ಯಾರಿದು ಆಗಿದೆ ಅಂತ. ಸೊ 45, 45, 48, 46ವರೆ, 46, 45, 45, 46, 45ವರೆ, 46ವರೆ, 48, 50, 45, 48, 44, 48, 47ವರೆ, 46, 45, 47ವರೆ, 48, 48, 46ವರೆ. ಸೊ ಫ್ರೆಂಡ್ಸ್, ಇಲ್ಲಿ ಒಬ್ಬರಿಗೆ 50 ಬಂದಿದೆ, ಆಮೇಲೆ 49, 48 ಈ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ. ಬಟ್ 14ನೇ ತಾರೀಕಿಗೆ ಒಳ್ಳೆಯ ಸ್ಕೋರ್ ಬಂದಿದೆ. ಇಲ್ಲಿ ಒಂದು 15 ಅಭ್ಯರ್ಥಿಗಳಷ್ಟೇ ಒಂದು 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ 125 ಅಭ್ಯರ್ಥಿಗಳಲ್ಲಿ. ಉಳಿದವರ ಸ್ಕೋರ್ ಎಲ್ಲ ಲೋ ಆಗಿದೆ ಫ್ರೆಂಡ್ಸ್.
ಸೊ ನೀವು ಕೂಡ ನೋಡಿದ್ದೀರಿ 45ರ ಮೇಲೆ ನೀವು 46, 47 ಈ ರೀತಿಯಾಗಿ ಸ್ಕೋರ್ ಮಾಡಲು ಟ್ರೈ ಮಾಡಿ.